ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸುಮಾರು ಎಲ್ಲ ಅಂಗವಿಕಲರ ವಿಕಲಚೇತನರ ಅಧ್ಯಕ್ಷರುಗಳು ಮತ್ತು ಸಾಧಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು. ಅಂದರೆ ಜಮಖಂಡಿ ತಾಲೂಕಿನಲ್ಲಿ ಏನು ತಾಲೂಕ್ ಪಂಚಾಯತಿಯಲ್ಲಿ ಅಂಗವಿಕಲರ ಭವನದಲ್ಲಿ ಬಹಳ ಒಂದು ವಿಶೇಷ ಕಾರ್ಯಕ್ರಮವಾಗಿ ನಡೆದುಕೊಂಡಿತ್ತು. ಈ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾದ ಈರಣ್ಣ ಮಠಪತಿ ಅವರು ಕೂಡ ಬಹಳ ವಿಶೇಷ ಕಾರ್ಯಕ್ರಮ ಆಗಿತ್ತು. ಯಾಕೆಂದ್ರೆ ಈ ಕಾರ್ಯಕ್ರಮದ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿನೇ ಅವರು ಒಂದು ಸಾಧನೆ ಮಾಡಿ ಇವತ್ತು ಅವರಿಗೋಸ್ಕರ ಒಂದು ಸನ್ಮಾನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ಆ ಕಾರಣದಿಂದಾಗಿ ಇವತ್ತು ವಿಶೇಷ ಕುಂದುಕೊರತೆಗಳ ಬಗ್ಗೆ ಆಗಿರ್ಬೋದು, ಜೊತೆಗೆ ಇನ್ನಿತರ ತೊಂದರೆಗಳ ಬಗ್ಗೆ ಆಗಿರ್ಬೋದು, ಸುಮಾರು ರೀತಿಯಾದಂಥ ಸಮಸ್ಯೆಗಳನ್ನ ಎದುರಿಸುತ್ತಿರುವ ಅಂಗವಿಕಲರ ಬಗ್ಗೆ ನಾವು ವಿಶೇಷ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಆ ಕಾರಣದಿಂದಾಗಿ ನಮಗೆ ಯಾರು ಪ್ರೋತ್ಸಾಹ ಕೊಡ್ತಾ ಇಲ್ಲ, ಪ್ರೋತ್ಸಾಹ ಮಾಡ್ತಾ ಇಲ್ಲ ಅನ್ನೋದು ಕುರಿತಾಗಿ ನೋವನ್ನು ಸಹ ಹಂಚಿಕೊಂಡಿರುವಂಥದ್ದು. ಅಂದ್ರೆ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದನ್ನು ಕೂಡ ಬಹಳ ನೋವಿನ ಸಂಗತಿಯಿಂದಾಗಿ ವ್ಯಕ್ತಪಡಿಸಿರುವಂಥದ್ದು. ಅಂದ್ರೆ ಈ ಕುರಿತಾಗಿ ಸುಮಾರು ಜನ ಪಾಲ್ಗೊಂಡಿದ್ರು. ಈ ಕಾರ್ಯಕ್ರಮದಲ್ಲಿ ಏನು ಅಧ್ಯಕ್ಷರಾದ ಚಂದ್ರಶೇಖರ್ ಅವರು ಕೂಡ, ಅಂದ್ರೆ ವಿಕಲಚೇತನರ ಅಧ್ಯಕ್ಷರಾದ ಚಂದ್ರಶೇಖರ್ ಅವರು ಕೂಡ ಪಾಲ್ಗೊಂಡಿದ್ರು. ಜೊತೆಗೆ ಇನ್ನಿತರ ಬೇರೆ ರೀತಿಯಾದಂತ ಬೆಳವಣಿಗೆ ಆಗಿರ್ಬೋದು, ಅಥವಾ ಹಲವು ರೀತಿ ಸಮಸ್ಯೆಗಳಾಗಿರ್ಬೋದು, ಅಥವಾ ಸಮಸ್ಯೆ ಉಂಟಾಗಬಹುದು ಅನ್ನೋದನ್ನು ಕೂಡ, ಯಾಕಂದ್ರೆ ತಾವುಗಳಿಗೆ ಬೇರೆ ರೀತಿಯಾದಂತ ಪ್ರೋತ್ಸಾಹಗಳ ನೀಡ್ತೀರ, ಎಲ್ಲರೂ ಸದೃಢ ಇದ್ದವರಿಗೆಲ್ಲ ಪ್ರೋತ್ಸಾಹ ಮಾಡ್ತೀರಾ. ಆದ್ರೆ ನಾವು ಏನ್ ತಪ್ಪು ಮಾಡಿದೀವಿ, ಇವತ್ತು ದೇಶ, ತಾಲೂಕು, ಜಿಲ್ಲೆ ತಿರುಗಿ ನೋಡುವಂತ ಸಾಧನೆ ನಾವು ಮಾಡಿದ್ದೀವಿ. ಒಬ್ಬರೂ ಕೂಡ ನಮಗೆ ಗೌರವಿತವಾಗಿ ಮಾತಾಡಿಸೋದು ಇಲ್ಲ, ಆದ್ರೆ ಸನ್ಮಾನನೂ ಇಲ್ಲ ಅನ್ನೋದನ್ನು ಕೂಡ ಸಾಧನೆ ಮಾಡಿದ್ದ ವೀರಣ್ಣ ಮಠ ಅವರು ಬಹಳ ನೋವಿನ ಸಂಗತಿಯಿಂದ ಹೇಳಿರುವಂತ ವಿಶೇಷ ಆಗಿರುವಂಥದ್ದು. ಯಾಕೆಂದ್ರೆ ಬೇರೆ ಹಂತದಲ್ಲಿ ನೋಡಿದಾಗ ನಾವು ಯಾವುದೇ ರೀತಿಯಾದಂತ ಮೋಸ ಇಲ್ಲ, ತೊಂದರೆ ಇಲ್ಲ, ಏನೂ ಇಲ್ಲ. ಇವತ್ತು ಸ್ಪೋರ್ಟ್ಸ್ ಅಂದ ತಕ್ಷಣ ಬೇರೆ ರೀತಿಯಾದಂತ ಎನರ್ಜಿ ಬೂಸ್ಟ್ ಗಳನ್ನ ತಗೊಂಡು ಕ್ರೀಡೆಯನ್ನ ಮಾಡಿರುವಂತದ್ದಾಗಿರ್ಬೋದು. ಆದ್ರೆ ಇವರು ಯಾವುದೇ ರೀತಿಯಾದಂಥದ್ದು ನಾವಿಲ್ಲ, ನೇರವಾಗಿನೇ ನಾವು ಕ್ರೀಡೆಯನ್ನ ಆಚರಿಸ್ತೀವಿ, ಕ್ರೀಡೆಯನ್ನ ಮಾಡ್ತೀವಿ. ಜೊತೆಗೆ ನಮಗೆ ಯಾವುದೇ ರೀತಿಯಾದಂತ ಏನು ಅಂಗವಿಕಲರಿಗೆ, ನಮಗೆ ಅಂಗವಿಕಲರಾಗಿ ಯಾವ್ದಾದ್ರು ಕ್ರೀಡೆ ನಾವು ಪ್ರಾಕ್ಟೀಸ್ ಮಾಡಬೇಕು ಅಂದ್ರೂ ಸಹ ನಮಗೆ ಮೈದಾನ ಇಲ್ಲ ಅನ್ನೋದನ್ನು ಕೂಡ ಈಗಾಗಲೇ ಹಲವು ಬಾರಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮನವಿಯನ್ನು ಕೂಡ ನೀಡಿದೀವಿ ಅನ್ನೋದನ್ನು ಕೂಡ ಬಹಳ ಸ್ಪಷ್ಟವಾಗಿ ತಿಳಿಸಿರುವಂಥದ್ದು. ಆದ್ರೆ ನಮ್ಮಂತ ಸಾಧಕರಿಗೆ ನೀವೇನಾದ್ರೂ ಪ್ರೋತ್ಸಾಹ ಮಾಡಿದರೆ ನಮ್ಮ ಜಿಲ್ಲೆ, ತಾಲೂಕು, ರಾಜ್ಯ, ದೇಶದ ಹೆಸರನ್ನು ಕೂಡ ನಾವು ತರ್ತೀವಿ ಅನ್ನೋದನ್ನು ಕೂಡ ಅವರ ನೋವಿನ ಮಾತಾಗಿತ್ತು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ರೀತಿಯಾಗಿ ಬೇರೆ ರೀತಿಯಾದಂತ ಸ್ಪಷ್ಟತೆಗಳನ್ನ, ಅದೇ ಬೇರೆ ಒಬ್ಬ ಯಾರಾದ್ರೂ ಸಾಧನೆ ಮಾಡಿದ್ರೆ, ಏನೋ ಮಾಡಿದ್ರೆ ಅವ್ರಿಗೆ ಬೇರೆ ರೀತಿಯಾದಂತ ಶೋಗಳನ್ನ ಕೊಡುತ್ತಾರೆ. ಆದ್ರೆ ಉದಾಹರಣೆ ಹೇಳ್ಬೇಕಂದ್ರೆ, ಈಗ ಒಂದು ರೀಲ್ಸ್ ಗಳ ಹುಚ್ಚಾಗಿರ್ಬೋದು, ಬೇರೆ ರೀತಿ ಆಗಿರ್ಬೋದು, ಅಂತವರಿಗೆ ನಾಟಕೀಯವಾಗಿ ಸಾಧನೆ ಮಾಡಿದವರಿಗೆ ಗೌರವ ಕೊಡ್ತೀರಿ, ನಾವು ನೇರವಾಗಿ ಸಾಧನೆ ಮಾಡಿದೀವಿ, ನಮಗೆ ಗೌರವ ಕೊಡ್ತಾ ಇಲ್ಲ ಅನ್ನೋದನ್ನು ಕೂಡ ನೋವಿತ್ತು. ಆದ್ರೆ ಖಂಡಿತವಾಗ್ಲೂ ನಮಗೆ ಸಾಧನೆಗೆ ಪ್ರೋತ್ಸಾಹ ಕೊಡದೆ ಇದ್ರಿ, ಆದ್ರೆ ನಮ್ಮ ಸಾಧನೆ, ನಮ್ಮ ಕೆಲಸ, ನಮ್ಮ ಗುರಿ ನಮ್ದೆ ಮುಂದುವರಿತೆ ಅನ್ನೋದನ್ನು ಕೂಡ ಪ್ರತಿಯೊಬ್ಬರದು ಆ ವಿಚಾರ ಆಗಿತ್ತು. ಆದ್ರೆ ಈ ರೀತಿಯಾಗಿ ಮುಂದುವರಿದರೆ ನಾವು ಖಂಡಿತವಾಗ್ಲೂ ನಮ್ದೇ ಆದಂತ ಒಂದು ಸಂಘಟನೆ ಮುಖಾಂತರ ಬೇರೆ ರೀತಿಯಾದಂತ ಇಂಥ ಅಂಗವಿಕಲರಿಗೆ ನಾವೇ ನ್ಯಾಯ ಕೊಡಿಸ್ತೀವಿ ಅನ್ನೋದನ್ನು ಕೂಡ ಇಲ್ಲಿ ಅಂಗವಿಕಲರ ಅಧ್ಯಕ್ಷರಾದಂತ ಉದ್ದೇಶ ಆಗಿತ್ತಂತ ಹೇಳ್ಬೋದು. ಬೇರೆ ರೀತಿಯಾದಂತ ವಿಚಾರಗಳನ್ನ, ಬೇರೆ ರೀತಿಯಾದಂತ ವಿಶೇಷಗಳನ್ನ ನಾವೇ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ತರ್ತೀವಿ ಅನ್ನುವ ವಿಚಾರವನ್ನು ಕೂಡ ಬಹಳ ಸ್ಪಷ್ಟವಾಗಿ ತಿಳಿಸಿರುವಂತದ್ದು. ಈ ಮುಖಾಂತರ ಹಲವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇನ್ನೊಬ್ಬರಿಗೆ ಸ್ಫೂರ್ತಿದಾಯಕವಾಗಿ ನಾವು ನಡೆದುಕೊಳ್ತೀವಿ ಅನ್ನೋದನ್ನು ಕೂಡ ನೋವಿನಿಂದ ಹೇಳ್ಕೊಂಡು, ಮತ್ತೊಂದು ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮಗೆ ಮೈದಾನ ಬೇಕು ಅನ್ನೋದನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಲಾಯಿತು.